ನೋಡಿದ್ರೆ ಏನೋ ಒಂಥರ ಪಾಪ ಅಂತ ಅನ್ಸ್ಬಿಡುತ್ತೆ. ಹನುಮಂತ ಪಲಾವನ್ನ ತಿಂದೆ ಹೋಗೋದಕ್ಕಾಗಲ್ಲ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ಎದ್ಬಿಟ್ಟು ಫ್ರೆಶಪ್ ಎಲ್ಲ ಆಗಿದ್ದೀನಿ. ಫ್ರೆಶಪ್ ಆಗಿ ಇವಾಗ ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಹೋಗಬೇಕು ಕೆಳಗಡೆ. ಆ್ಯಂಡ್ ರೂಮ್ ಸ್ವಲ್ಪ ಮೆಸ್ಸಿ ಆಗಿದೆ, ಸೊ ವಿಂಡೋ ಹತ್ರ ನಿಂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಬಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಚೆಕ್ಔಟ್ ಆಗಿ ಹೋಗ್ತೀನಿ. ವರ್ಕ್ ಮುಗಿಸ್ಕೊಂಡು ಹಾಗೆ ಬ್ಯಾಂಗ್ಳೂರ್ ಹೋಗೋಣ ಅಂತ. ಗೈಸ್, ಟಿಫನ್ಗೆ ಅಂತ ಕೆಳಗಡೆ ಬಂದೆ ಇವಾಗ. ಆ್ಯಂಡ್ ನೋಡೋಣ ಬನ್ನಿ ಏನೇನಿದೆ ಟಿಫನ್ ಅಂತ. ಇದರಲ್ಲಿ ಟೊಮೆಟೊ ಬಾತ್ ಇದೆ ಗೈಸ್. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಉಪ್ಮಾ ಇದೆ, ಉಪ್ಪಿಟ್ಟಿದೆ. ಆ್ಯಂಡ್ ದೋಸೆ ಇದೆ, ಪೂರಿ ಇದೆ, ಇಡ್ಲಿ ಇದೆ ಗೈಸ್. ಆ್ಯಂಡ್ ವಡ ಇದೆ. ಸೊ ಆ್ಯಂಡ್ ಆ ಕಡೆ ಫ್ರೂಟ್ಸ್ ಇದೆ ಗೈಸ್, ಪ್ಲಸ್ ಕಾಫಿ ಟೀ ಇದೆ ಅಷ್ಟೇ ಬ್ರೇಕ್ಫಾಸ್ಟು. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಏನು ಇವನು ಈ ಥರ ಎಲ್ಲ ಹಾಕೊತಿದ್ದಾನೆ ಅಂತ ಬೈಕೋಬೇಡಿ ಗೈಸ್, ಬಿಕಾಸ್ ಇವಾಗ ಡಯಟಲ್ಲಿಲ್ಲ, ಡಯಟ್ ಬ್ರೇಕ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿಂದ ರಿಟರ್ನ್ ಹೋದ ತಕ್ಷಣವೇ ಮತ್ತೆ ಡಯಟ್ನ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಪ್ರಾಪರ್ ವರ್ಕೌಟ್ನ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಮಧ್ಯದಲ್ಲಿ ಸ್ವಲ್ಪ ಅದು ಇದು ಅಂತ ಡಿಸ್ಟರ್ಬೆನ್ಸ್ ಆಗಿಬಿಟ್ಟು ಡಯಟ್ ಬ್ರೇಕ್ ಆಯಿತು. ಸೊ ಹಾಗಾಗಿ ರಿಟರ್ನ್ ಒನ್ಸ್ ಬ್ಯಾಂಗ್ಳೂರ್ ಹೋದ್ಮೇಲೆ ಮತ್ತೆ ಪ್ರಾಪರ್ ಡಯಟ್ ಮತ್ತು ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಇವಾಗ ಫ್ರೆಶಪ್ ಆಗಿ ಆ್ಯಂಡ್ ಚೆಕ್ಔಟ್ ಆಗಬೇಕು. ಸೊ ವರ್ಕ್ ಮುಗಿಸ್ಕೊಂಡು ನೆಕ್ಸ್ಟ್ ಬ್ಯಾಂಗ್ಳೂರ್ ಹೋಗಬೇಕು. ಸೊ ಚೆಕ್ಔಟ್ ಆಗಿ ಇಲ್ಲಿಂದ ಹೊರಡೋಣ ಬನ್ನಿ. ಗೈಸ್, ಇವಾಗ ರೆಡಿಯಾಗಿ ಇವಾಗ ರೂಮ್ನ ಚೆಕ್ಔಟ್ ಮಾಡಬೇಕು. ಸೊ ಲಗೇಜ್ ಎಲ್ಲ ಕಾರಿಗೆ ಹಾಕಿ ನೆಕ್ಸ್ಟ್ ಇಲ್ಲಿಂದ ನಂದೇನು ವರ್ಕ್ ಪ್ಲೇಸ್ ಇದೆ ಅಲ್ಲಿಗೆ ಹೋಗ್ತೀನಿ. ಸೊ ಇವಾಗ ರೆಡಿಯಾಗಿದ್ದೀನಿ. ಸೊ ಗೈಸ್, ಇವತ್ತಿಗೆ ನನ್ನ ಔಟ್ಫಿಟ್ ಇದು. ಆ್ಯಂಡ್ ಚೆನ್ನಾಗಿತ್ತು ರೂಮ್ ಎಕ್ಸ್ಪೀರಿಯೆನ್ಸು. ಸ್ವಲ್ಪ ವಾಶ್ರೂಮ್ ಸ್ವಲ್ಪ ಕಂಜೆಸ್ಟ್ ಅಂತ ಅನಿಸ್ತು, ಬಟ್ ಚೆನ್ನಾಗಿದೆ, ಕಂಫರ್ಟೇಬಲ್ ಆಗಿತ್ತು. ಸೊ ಲೆಟ್ಸ್ ಗೋ ಗೈಸ್. ಇವಾಗ ರೂಮ್ ಚೆಕ್ಔಟ್ ಆಗಿ ಡೈರೆಕ್ಟಾಗಿ ಮೈಸೂರು ಪ್ಯಾಲೇಸ್ ಹತ್ರ ಬಂದೆ, ಬಿಕಾಸ್ ದಸರಾ ಆನೆಗಳು ಬಂದಿದೆ. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬನ್ನಿ ಹೋಗಿ ದಸರಾ ಆನೆ ನೋಡ್ಕೊಬರೋಣ ಗೈಸ್. ಗೈಸ್, ನೀವು ಇಲ್ಲಿ ನೋಡ್ತಾ ಇರೋ ಆನೆ ಪ್ರಶಾಂತ. ಸೊ ಇದಕ್ಕೆ ಇವಾಗ ಸ್ನಾನ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಮಗಲ್ಲಿ ದೂರದಿಂದ ಒಂದು ಆನೆ ಕಾಣ್ತಿದೆ, ಬನ್ನಿ ಅದ್ರ ಹತ್ರ ಹೋಗ್ತೀನಿ. ಇದೆಲ್ರಿಗೂ ಗೊತ್ತಿರೋದು ಆಬ್ವಿಯಸ್ಲಿ. ಸೊ ಇವನೇ ನೋಡಿ ಗೈಸ್, ಅಭಿಮನ್ಯು. ಆ್ಯಂಡ್ ಈ ಸಲ ದಸರಾದಲ್ಲಿ ಅಂಬಾರಿ ಹೊರ್ತಾ ಇರೋದು ಕೂಡ ಇವನೇ. ಸೊ ಇವನ್ನ ಎಲ್ಲರೂ AK-47 ಅಂತ ಕರೀತಾರೆ. ಆ್ಯಂಡ್ ಇವನು ಏಷ್ಯಾಸ್ ನಂಬರ್ 1 ಕುಮ್ಕಿ ಆನೆ ಗೈಸ್. ಸೊ ಇವನು ಯಾವುದೇ ಕಾರ್ಯಾಚರಣೆಗೆ ಹೋಗಿರ್ತಾನೋ ಅದೆಲ್ಲ ಸಕ್ಸಸ್ ಆಗಿಯೇ ಬಂದಿರೋದು. ಸೊ ಹಾಗಾಗಿ ನಾನು ಇವನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್. ಆ್ಯಂಡ್ ವೀಡಿಯೋದಲ್ಲಿ ನೋಡೋದಕ್ಕಿಂತ ಮುಂದೆಯಿಂದ ಸಖತ್ ಟೆರರ್ ಆಗಿದ್ದಾನೆ ನೋಡೋದಕ್ಕೆ. ಆ್ಯಂಡ್ ನೋಡಿ ಗೈಸ್, ಇವಾಗ ನೀವು ನೋಡ್ತಾ ಇರೋನು ಇವನೇ, ಕರ್ನಾಟಕದ ಕ್ರಶ್ ಭೀಮಾ. ಆ್ಯಂಡ್ ಭೀಮಾ ಬಂದು ಮತ್ತಿಗೋಡ್ ಕ್ಯಾಂಪಿಂದ ಬರೋದು. ಸೊ ಇವನು ಕ್ಯಾಂಪಲ್ಲೇ ಬೆಳೆದಿರೋದು ಗೈಸ್. 2002 ಭೀಮನ ಕಟ್ಟೆ ಅನ್ನೋ ಪ್ಲೇಸಲ್ಲಿ ಇವನು ಸಿಗ್ತಾನೆ. ಅವಾಗಿನ್ನ ಚಿಕ್ಕ ಮರಿ ಇವನು. ಸೊ ಕ್ಯಾಂಪಲ್ಲಿ ಬೆಳೆದಂಥ ಆನೆ ಇವನು. ಸೊ ತುಂಬ ಲಕ್ಷಣವಾಗಿದ್ದಾನೆ ಗೈಸ್ ನೋಡೋದಕ್ಕಂತೂ. ಆ್ಯಂಡ್ ನೆಕ್ಸ್ಟ್ ಭೀಮನ್ ಪಕ್ಕದಲ್ಲಿರೋವಂಥ ಆನೆ ಇದು ಕಾವೇರಿ ಆನೆ ಗೈಸ್. ಆ್ಯಂಡ್ ಅದ್ರ ಪಕ್ಕದಲ್ಲಿರೋದು ಮಹೇಂದ್ರ ಆನೆ. ಆ್ಯಂಡ್ ನೆಕ್ಸ್ಟ್ ನೀವೀಗ ನೋಡ್ತಿರೋ ಆನೆ ಬಂದು ಏಕಲವ್ಯ. ಇದನ್ನು ಮೂಡಿಗೆರೆಯಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಇದಕ್ಕೆ ಜೂನಿಯರ್ ಬೈರ ಅಂತ ಕರೀತಾರೆ. ಆ್ಯಂಡ್ ಈ ಆನೆ ಹೆಸರು ಕಂಜನ್ ಗೈಸ್. ಆ್ಯಂಡ್ ಅವನ ಪಕ್ಕದಲ್ಲಿರೋನು ಪ್ರಶಾಂತ. ಸೊ ಅಲ್ಲಿ ಮುಂಚೆ ಸ್ನಾನ ಮಾಡ್ತಾ ಇದ್ದ ಅಲ್ಲ ಅವನೇ.
ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋ ಆನೆ ಗೈಸ್ ಲಕ್ಷ್ಮಿ ಇದು. ಆ್ಯಂಡ್ ಅದರ ಪಕ್ಕದಲ್ಲಿರೋದು ಧನಂಜಯ ಆನೆ. Just get by in life before we die. I only live a single time, no chances to revive. Days will slip away sometimes when pressure holds too tight. Make up my mind and override the fire. ಪ್ಯಾಲೇಸ್ ಹತ್ರ ಹೋಗಿ ನೋಡ್ಕೊಂಡು ಬಂದೆ ಆನೆಗಳನ್ನೆಲ್ಲ. ಆ್ಯಂಡ್ ಇವಾಗ ಮೈಸೂರು ಬಂದಮೇಲೆ ಅಥೆಂಟಿಕ್ ಆಗಿರುವಂಥ ಹನುಮಂತ ಪಲಾವನ್ನ ತಿಂದು ಹೋಗೋದಕ್ಕಾಗಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ ಮೈಸೂರಿಗೆ. ಹನುಮಂತ ಪಲಾವ್ ಬಂದಿದ್ದೀನಿ, ನೋಡ್ಬೋದು ನೀವು ಈಗ ರಶ್ ಆಗಿದೆ ಅಂತ. ಸೊ ಇದು ಸೆಕೆಂಡ್ ಫ್ಲೋರು, ಕೆಳಗಡೆ 2 ಫ್ಲೋರ್ ಆಗಿದೆ. ಸೊ ನಾನು ಇವಾಗ ಸೆಕೆಂಡ್ ಫ್ಲೋರಲ್ಲಿದ್ದೀನಿ. ಸೊ ಆರ್ಡರ್ ಮಾಡಿದ್ದೀನಿ, ಫುಡ್ ಬರಬೇಕು. ಮತ್ತು ಮಟನ್ ಚಾಪ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನು ತಿಂದುಬಿಟ್ಟು ನಾನು ಮತ್ತೆ ಮುಗಿಸ್ತೀನಿ. ಆ್ಯಂಡ್ ಗೈಸ್ ಊಟ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಝೂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಸೊ ಝೂದು ಸ್ವಲ್ಪ ಗ್ಲಿಮ್ಸ್ ಆಗ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ನೆಕ್ಸ್ಟ್ ಸೀದಾ ಬ್ಯಾಂಗ್ಳೂರ್ ಹೊರಟ್ಬಿಡೋಣ ಗೈಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. I'm a la 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 loner, a la 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 loner. Every time I try to fit in, it ends up in misery. Yeah, socializing doesn't fit me, but I can get away so easy. I was born a misfit, don't go with the cool kids. It's all overrated, no one ever missed it. I was born a misfit, don't go with the cool kids. It's all overrated, I just didn't need it. I'm a la 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 loner, a la 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 loner. ಝೂಯಿಂದ ಹೊರಟು ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಖುಷಿ ಆಯಿತು ಮೈಸೂರು ಬಂದು. ಆ್ಯಂಡ್ ಎಕ್ಸ್ಪೆಷಲಿ ಭೀಮಾ ಅವನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಬಿಕಾಸ್ ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೆ ನೋಡಬೇಕು ಬಿಕಾಸ್ ನನಗೆ ಆನೆ ಅಂದರೆ ತುಂಬ ಇಷ್ಟ. ಸೊ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಹತ್ತಿರದಿಂದ ನೋಡಿದೆ, ಮುಟ್ಟಿ ಮಾತಾಡಿಸಿದೆ, ಫೋಟೋ ತಗೊಂಡೆ, ತುಂಬ ಖುಷಿ ಆಯಿತು. ಆ್ಯಂಡ್ ಝೂಗೆ ಹೋದೆ, ಪ್ರಾಣಿಗಳನ್ನೆಲ್ಲ ನೋಡಿದೆ. ಕೆಲವು ಪ್ರಾಣಿಗಳನ್ನ ನೋಡಿದಾಗ ಸ್ವಲ್ಪ ಬೇಜಾರಾಯಿತು, ಅವುಗಳಿದ್ದ ಪರಿಸ್ಥಿತಿ ನೋಡಿ. ಆ್ಯಂಡ್ ಎನಿಹೌ ತುಂಬ ಚೆನ್ನಾಗಿತ್ತು. ಇವಾಗ ರಿಟರ್ನ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಅರೌಂಡ್ ಇನ್ನೊಂದು 2 hours ಬೇಕು. ಬ್ಯಾಂಗ್ಳೂರ್ ಹೋಗಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇವಾಗ ಆನ್ ದ ವೇ ಏನಿಲ್ಲ, ಜಸ್ಟ್ ಡ್ರೈವ್ ಅಷ್ಟೇ ಇರುತ್ತೆ ಗೈಸ್. ಇನ್ನೊಂದೇನು ಗೊತ್ತಾ, ಇವಾಗ ನಿಮಗೆಲ್ಲ ಫೀಲ್ ಅನ್ಸುತ್ತೆ ಗೊತ್ತಿಲ್ಲ ನನಗೆ. ನಾವು ಚಿಕ್ಕ ವಯಸ್ಸಲ್ಲಿ ಇವಾಗ ಯಾವುದೋ ಒಂದು ಟ್ರಿಪ್ಪೋ ಟೂರೋ ಅಥವಾ ಫ್ಯಾಮಿಲಿ ಟ್ರಿಪ್ಪಲ್ಲಿ ಬಂದಾಗ ಝೂಗೆ ಹೋದಾಗ ಈ ಪ್ರಾಣಿಗಳನ್ನೆಲ್ಲ ನೋಡಿದಾಗ ಖುಷಿ ಆಗೋದು. ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ, ನಾನು ಚಿರತೆ ನೋಡಿದೆ, ಸಿಂಹ ನೋಡಿದೆ, ಹುಲಿ ನೋಡಿದೆ, ಅದು ನೋಡಿದೆ, ಇದು ನೋಡಿದೆ ಅಂತ. ಅದೇ ಇವಾಗ ನಮಗೆ ಬುದ್ಧಿ ಬಂದಮೇಲೆ ಇವಾಗ ಅದೇ ಝೂಗೆ ನಾವು ವಿಸಿಟ್ ಮಾಡಿದಾಗ ಏನೋ ಒಂಥರ ಫೀಲ್ ಆಗುತ್ತೆ. ಬಿಕಾಸ್ ಆ ಪ್ರಾಣಿಗಳನ್ನ ನೋಡಿದರೆ ಏನೋ ಒಂಥರ ಪಾಪ ಅಂತ ಅನಿಸ್ಬಿಡುತ್ತೆ. ಅದರ ಹ್ಯಾಬಿಟೇಟ್ಗಳನ್ನೇ ಮರ್ತುಬಿಟ್ಟಿರುತ್ತೆ. ಅದರ ಲಿವಿಂಗ್ ಸ್ಟೈಲೇ ಬೇರೆ ಥರ ಇರುತ್ತೆ. ಇಲ್ಲಿ ಬಂದು ಆ 4 ಪಂಜರದೊಳಗಡೆ ಅದು ಹೇಗಿರುತ್ತೋ ನನಗೂ ಗೊತ್ತಿಲ್ಲ. ಬೇಜಾರಾಗುತ್ತೆ ಗೈಸ್, ನೋಡಿದಾಗ ತುಂಬ ಬೇಜಾರಾಗುತ್ತೆ ಗೈಸ್. ಇನ್ನೊಂದು ಫನ್ನಿ ಅನಿಸಿದೆ ಏನು ಗೊತ್ತಾ, ಲಯನ್ನ ಕಿಂಗ್ ಅಂತಾರೆ ಜಂಗಲ್ದು. ಸೊ ಅದೇ ಲಯನ್ಗೆ ಕೆಲವು ಜನಗಳು ಏನು ಮಾಡ್ತಾರೆ ಅಂದರೆ ವಿಷಲ್ ಹೊಡಿತಾಯಿದ್ರು, ಕ್ಲ್ಯಾಪ್ ಹೊಡಿತಾಯಿದ್ರು, ಚಿಸ್ ಅಂತ ಕರೀತಾಯಿದ್ರು. ಸೊ ರಿಯಲ್ ಲೈಫಲ್ಲೂ ಅದೇ ಅಲ್ವಾ ಗೈಸ್ ಆಗೋದು. ಯಾರೋ ಒಬ್ಬ ಮನುಷ್ಯ ಕಿಂಗ್ ಥರ ಬೆಳೆದಿರ್ತಾನೆ, ಕಿಂಗ್ ಥರ ಇರ್ತಾನೆ, ಒಳ್ಳೆ ರೂಲ್ ಮಾಡ್ತಾ ಇರ್ತಾನೆ. ಏನೋ ಒಂದು ಆಗಿಬಿಡುತ್ತೆ ಅವ್ನ ಲೈಫಲ್ಲಿ, ಅಚಾತುರ್ಯ ನಡೆದ್ಬಿಡುತ್ತೆ, ಅಥವಾ ಏನೋ ಒಂದು ಡೌನ್ಫಾಲ್ ಅಂತ ಆಗುತ್ತೆ. ಅವಾಗ ಅವ್ನ ಸುತ್ತಮುತ್ತ ಇರೋ ಜನಗಳೇ ಅವನುಗಳಿಗೆ ಕೈ ತೋರಿಸೋದಾಗಲಿ, ಬೆರಳು ತೋರಿಸಿ ಮಾತಾಡೋದಾಗಲಿ, ಅವನ ಬಗ್ಗೆ ಹಿಂದೆಯಿಂದ ಮಾತಾಡೋದಾಗಲಿ, ಅವನನ್ನು ಡಿಗ್ರೇಡ್ ಮಾಡೋದಾಗಲಿ, ಪ್ರತಿಯೊಂದೂ ಮಾಡ್ತಾರೆ ಅಲ್ವಾ. ಅಷ್ಟಾಗೆ ಜೀವನ. ಸೊ ನಮ್ಮ ಕೈಯಲ್ಲಿ ಮನಿ ಅನ್ನೋದಿರುತ್ತಾ, ನಮ್ಮ ಕೈಯಲ್ಲಿ ಪವರ್ ಅನ್ನೋದಿರುತ್ತಾ, ಸೊ ಎವ್ರಿಥಿಂಗ್ ನಮ್ಮ ಹತ್ರ ಇರುತ್ತೆ, ಎಲ್ಲರೂ ನಮ್ಮ ಜೊತೆ ಇರ್ತಾರೆ.
ಜಸ್ಟ್ ಇವಾಗ ರೀಚ್ ಆದೆ ಮನೆಗೆ. ಆ್ಯಂಡ್ ಸ್ವಲ್ಪ ಟಯರ್ಡ್ ಆಗಿದೆ, ನಿನ್ನೆಯಿಂದ ನೀವು ನೋಡಿದ್ದೀರಾ. ಅಲ್ಲಿ ಟ್ರಾವೆಲ್ ಪ್ಲಸ್ ಸ್ವಲ್ಪ ವರ್ಕ್ ಅಂತ ಚೂರು ಸ್ಟ್ರೆಸ್ ಜಾಸ್ತಿ ಇತ್ತು. ಆ್ಯಂಡ್ ಮೋರ್ ಓವರ್ ಚೆನ್ನಾಗಿತ್ತು. 2 ಡೇಸ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ದಾಗಲಿ ಆ್ಯಂಡ್ ನನ್ನ ವರ್ಕ್ ಕೂಡ ಚೆನ್ನಾಗಾಯಿತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಈ ವ್ಲಾಗ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಮುಗಿಸ್ಕೊಂಡು ಊಟ ಮಾಡಿ ಮಲಗೋದೆ. ಸೊ ನಿಮಗೆ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ನನ್ನ ವ್ಲಾಗ್ಸಲ್ಲಿ ಬರುತ್ತೆ ಇನ್ನು ಮುಂದೆ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.